ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಇಲ್ಲಿ ಆದಿ ಹಾಗೂ ಭಾಗ್ಯ ಒಂದ್ ಕಡೆ ಫಾಲ್ಸ್ ಅನ್ನ ನೋಡ್ಬೇಕು ಅಂತ ಬಂದಿರ್ತಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಆದಿ ಹೇಳ್ತಾರೆ ಹ್ಞೂ ಅಂತ ಭಾಗ್ಯ ಹೇಳ್ತಾರೆ. ಇಬ್ರು ಫೋನ್ ಅಲ್ಲಿ ಫಾಲ್ಸ್ ನ ವಿಡಿಯೋ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಆದಿನ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ ಕರೀತಾರೆ. ಏನಕ್ಕೆ ಅಂತ ಆದಿ ಕೇಳ್ತಾರೆ. ಬನ್ನಿ ಅಂತ ಹೇಳಿದೆ ಅಲ್ವಾ, ನೋಡಿ ಇದು ನಿಮ್ ಗಿಡ ಅಂತ ಭಾಗ್ಯ ಯಾವ್ದೋ ಒಂದು ಗಿಡನ ತೋರಿಸ್ತಾರೆ. ಏನ್ ಭಾಗ್ಯ ಇದು ನನ್ ಗಿಡನ ಅಂತ ಆದಿ ಹೇಳ್ತಾರೆ. ಹ್ಞೂ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲಿ ತೋರಿಸ್ತೀವಿ ಅಂತ ಹೇಳಿ ಅಲ್ಲೇ ಇದ್ದ ಮುಟ್ರು ಮುನಿ ಸೊಪ್ಪುನ ಮುಟ್ತಾರೆ. ಹಾಗೆ ಅವರೇ ಅದ್ಯಾಕದು ನನ್ ಗಿಡ ಅಂತ ಆದಿ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಮುಟ್ಟಿದ್ರೆ ಮುನಿಸ್ಕೊಳ್ಳುತ್ತೆ. ಈ ಬಸ್ ಪ್ರಯಾಣ ಫುಲ್ಲು ಮುನ್ಸ್ಕೊಂಡೇ ಕೂತಿದ್ರಿ, ಅದಕ್ಕೆ ಆ ಸೊಪ್ಪು ಮುಟ್ಟಿದ್ರೆ ಮುನಿ, ನೀವು ಕೂಡ ಮುಟ್ಟಿದ್ರೆ ಮುನಿ ಅಂತ ಹೇಳಿ ಇಲ್ಲಿ ಭಾಗ್ಯ ನಗದಿಗೆ ಶುರು ಮಾಡ್ತಾರೆ. ಆಗ ಆದಿಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಡ್ತಾ ಆದಿ ಅವರೇ ಐ ಆಮ್ ರಿಯಲಿ ಸಾರಿ, ಬನ್ನಿ ಹೋಗೋಣ. ಆದಿ ಅವರೇ ಮತ್ತೊಮ್ಮೆ ಸಾರಿ ಸಾರಿ ಅಂತ ಭಾಗ್ಯ ಹೇಳ್ತಾರೆ. ನೀವು ಸಾರಿ ಅಂತ ಏನು ಕೇಳ್ಬೇಕಾಗಿಲ್ಲ, ಯಾಕೆಂದ್ರೆ ನೀವು ನನ್ನ ಫ್ರೆಂಡ್ ಅಂತ ಒಪ್ಕೊಂಡಾಯ್ತಲ್ಲ, ಸೊ ಈ ಫ್ರೆಂಡ್ ನ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಆದಿ ಹೇಳ್ತಾರೆ. ಹೌದಾ ಆದಿ ಅವರೇ ಪಕ್ಕನಾ ಅಂತ ಭಾಗ್ಯ ಹೇಳ್ತಾರೆ. ಹೌದು ಪಕ್ಕ ಅಂತ ಆದಿ ಹೇಳ್ತಾರೆ. ಏನ್ ಬೇಕಾದ್ರೂ ಕೇಳ್ಬೋದಾ ಅಂತ ಭಾಗ್ಯ ಹೇಳ್ತಾರೆ. ಈಗ ತಾನೇ ಹೇಳಿದ್ನಲ್ಲ ಭಾಗ್ಯ ಅವರೇ, ಏನ್ ಬೇಕಾದ್ರೂ ಕೇಳ್ಬೋದು, ಮುಜುಗರನೇ ಪಟ್ಕೋಬೇಡಿ, ಖಂಡಿತವಾಗ್ಲೂ ಕೇಳ್ಬೋದು ಅಂತ ಆದಿ ಹೇಳ್ತಾರೆ. ನಾನು ಇವಾಗಲೇ ಒಂದು ಪ್ರಶ್ನೆ ಹೇಳ್ತೀನಿ, ನೀವಂತೂ ಬೇಜಾರ್ ಮಾಡ್ಕೋಬಾರ್ದು ಅಂತ ಭಾಗ್ಯ ಹೇಳ್ತಾರೆ. ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಳ್ಳಲ್ಲ ಭಾಗ್ಯ ಅವರೇ, ನೀವ್ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಆದಿ ಹೇಳ್ತಾರೆ. ಆದಿ ಅವರೇ ನಾನು ನಿಮ್ ಲೈಫ್ ಬಗ್ಗೆ ಕೇಳಿದಾಗ ಯಾಕಷ್ಟು ಸಡನ್ ಆಗಿ ಡಲ್ ಆಗ್ಬಿಟ್ರಿ ಅಂತ ಭಾಗ್ಯ ಹೇಳ್ತಿದಂಗೆ ಆದಿ ಬೇಜಾರ್ ಮಾಡ್ಕೋತಾರೆ. ಭಾಗ್ಯ ಇಷ್ಟೊಳ್ಳೆ ಜಾಗದಲ್ಲಿ ಅದ್ರ ವಿಷಯ ಯಾಕೆ, ಇನ್ನೊಂದ್ಸರಿ ನಾನು ಡೀಟೇಲ್ ಆಗಿ ಹೇಳ್ತೀನಿ ಅಂತ ಆದಿ ಹೇಳ್ತಾರೆ. ಭಾಗ್ಯ ಹೂ ಅಂತ ತಲೆಯಾಡಿಸ್ತಾರೆ. ನಾನು ನಿಮ್ಮನ್ನ ಒಂದ್ ವಿಷಯ ಕೇಳ್ಬೋದಾ ಅಂತ ಆದಿ ಹೇಳ್ತಾರೆ. ಖಂಡಿತವಾಗ್ಲೂ ಕೇಳಿ ಆದಿ ಅವರೇ ಅಂತ ಭಾಗ್ಯ ಹೇಳ್ತಾರೆ. ಅದು ನಿಮ್ ಪಾಸ್ಟ್ ಬಗ್ಗೆ ಅಂತ ಆದಿ ಹೇಳ್ತಾರೆ. ಅದನ್ನ ಕೇಳೋದಕ್ಕೆ ಯಾಕಿಷ್ಟು ಮುಜುಗರ ಪಟ್ಕೊಳ್ತಿದ್ದೀರಾ, ನನ್ ಪಾಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂತ ಭಾಗ್ಯ ಹೇಳ್ತಾರೆ. ಅದು ನಿಮ್ಮ ಇನ್ನೊಂದು ಲೈಫ್ ಪಾರ್ಟ್ನರ್ ಬಗ್ಗೆ ಅಂತ ಆದಿ ಹೇಳಕ್ ಹೋಗ್ತಿದ್ರೆ, ಖಂಡಿತವಾಗ್ಲೂ ಇಲ್ಲ ಆದಿ ಅವರೇ, ನನ್ನ ಲೈಫ್ ಅಲ್ಲಿ ಇನ್ನೊಬ್ಬ ಲೈಫ್ ಪಾರ್ಟ್ನರ್ಗೆ ಖಂಡಿತವಾಗ್ಲೂ ಜಾಗ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅಕಸ್ಮಾತ್ ನಿಮ್ ಎಕ್ಸ್ ಹಸ್ಬೆಂಡ್ ವಾಪಸ್ ಬಂದ್ರೆ ಅಂತ ಆದಿ ಹೇಳ್ತಿದ್ರೆ, ಅದು ಸಾಧ್ಯ ಇಲ್ಲ ಆದಿ ಅವರೇ ಅಂತ ಭಾಗ್ಯ ಹೇಳ್ತಾರೆ. ಯಾಕೆ ಅಂತ ಆದಿ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ನನ್ನನ್ನ ಬಿಟ್ಟೋಗಿದ್ರೆ ಅವ್ರು ಇನ್ನೊಂದು ಮದ್ವೆ ಆಗೋದಕ್ಕೆ ಅಂತ ಭಾಗ್ಯ ಹೇಳ್ತಾರೆ. ಆದಿ ಬೇಜಾರಾಗ್ತಾರೆ. ಆ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಒಂದ್ ಕಡೆ ಹೋಗ್ತಿರ್ತಾರೆ. ಇಲ್ಲಿ ತಾಂಡವ್ ಶ್ರೇಷ್ಠ ಅಂತ ಹೇಳಿ ಬರ್ತಾರೆ. ಹಾ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕೋಪ ಮಾಡ್ಕೋತಾರೆ. ಶ್ರೇಷ್ಠ ಪ್ಲೀಸ್ ಬಿಹೇವ್ ಯೋರ್ ಸೆಲ್ಫ್, ಯಾಕೆ ಈ ತರ ಮಾಡ್ತಿದ್ಯಾ, ಏನಾಯ್ತು ಅಂತ ಹೇಳು ಅಂತ ತಾಂಡವ್ ಕೇಳ್ತಾರೆ. ತಾಂಡವ್ ಇನ್ನೇನಾಗ್ಬೇಕು, ಆಗದೆಲ್ಲ ಆಲ್ರೆಡಿ ಆಗಿದೆಯಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಹೇಳ್ತೀಯಾ ಶ್ರೇಷ್ಠ, ಸ್ವಲ್ಪ ಬಿಡಿಸ್ಬಿಟ್ಟು ಕರೆಕ್ಟ್ ಆಗಿ ಹೇಳು ಅಂತ ತಾಂಡವ್ ಕೇಳ್ತಾರೆ. ಎಲ್ಲ ಕೊಡೋ ನೀನೇನೋ ಚಿಕ್ಕ ಮಗುನ, ಅಲ್ಲಿ ನಿಮ್ಮಮ್ಮ ಆದಿಯವ್ರನ್ನ ಮತ್ತೆ ಆ ಭಾಗ್ಯನ ಒಂದ್ ಮಾಡಕ್ಕೆ ನೋಡ್ತಾ ಇದಾರೆ, ಏನು ನಿಂಗೇನು ಒಂಚೂರು ಅರ್ಥನೇ ಆಗಲ್ವಾ ಅಂತ ಶ್ರೇಷ್ಠ ಹೇಳ್ತಿದೆ. ತಾಂಡವ್ ಅಂತೂ ಶಾಕ್ ಆಗ್ತಾರೆ. ಶ್ರೇಷ್ಠ ಏನ್ ಹೇಳ್ತಿದ್ಯಾ ನೀನು, ಸುಮ್ನೆ ಏನೇನೋ ಹೇಳ್ಬೇಡ ಅಂತ ತಾಂಡವ್ ಕೂಗಾಡ್ತಾರೆ. ತಾಂಡವ್ ನಾನೇನೋ ಸುಮ್ನೆ ಹೇಳ್ತಿಲ್ಲ ಕಣೋ, ಇರೋದನ್ನೇ ಹೇಳ್ತಾ ಇರೋದು ಅಂತ ಶ್ರೇಷ್ಠ ಹೇಳ್ತಾರೆ. ಶ್ರೇಷ್ಠ ಜಸ್ಟ್ ಶಟ್ ಅಪ್ ಅಂತ ತಾಂಡವ್ ಹೇಳ್ತಾರೆ. ಏ ತಾಂಡವ್ ಯು ಜಸ್ಟ್ ಶಟ್ ಅಪ್ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ತಾಂಡವ್ ಮೇಲೆನೆ ಕೂಗಾಡ್ತಾರೆ. ನಿನ್ಗೆ ಅಷ್ಟೊಂದು ಡೌಟ್ ಇದ್ರೆ ಆ ದಿನ ಮತ್ತೆ ಆ ಭಾಗ್ಯನ ನೀನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು, ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ಅಷ್ಟು ಸಾಲದು ಅಂತ ನಿಮ್ಮಮ್ಮ ಅವ್ರು ಏನೆಲ್ಲ ಮಾಡ್ತಾರೆ, ಎಲ್ಲ ತಾಳಕ್ಕೂ ನಿಮ್ಮಮ್ಮ ಕುಣಿತಾ ಇದಾರೆ. ನಾನ್ ಹೇಳೋದು ಏನಾದ್ರು ನಿನ್ಗೆ ಸುಳ್ಳು ಅಂತ ಅನ್ಸುತ್ತೆ ಒಂದ್ಸಲಿ ಆದಿ ಹಾಗೂ ಭಾಗ್ಯ ಅವ್ರನ್ನ ಅಬ್ಸರ್ವ್ ಮಾಡು, ಅವರಿಬ್ರು ಆತರ ಆಡ್ತಿರೋದು ಸಾಲ್ತು ಅಂತ ಹೇಳಿ ನಿಮ್ಮಮ್ಮ ಅದಕ್ಕೆ ತಕ್ಕನಾಗೆ ತಾಳ ಆಗ್ತಾ ಇದಾರೆ, ನೀನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು. ಇಫ್ ಇನ್ ಕೇಸ್ ನಾನ್ ಹೇಳೋದು ಸುಳ್ಳು ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಇಷ್ಟ ಹೇಳ್ತಾರೆ. ಇಲ್ಲಿ ತಾಂಡವ್ ಆದಿ ಭಾಗ್ಯ ಹಿಡ್ಕೊಂಡ್ ಬರೋದನ್ನ ನೋಡ್ತಾ ಇರ್ತಾರೆ. ಇಷ್ಟು ಕೇಳ್ಮಟ್ಟಿಗೆ ಹಿಡಿತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ತಾಂಡವ್ ಆದಿ ಹಾಗೂ ಭಾಗ್ಯ ಜೊತೆಲಿ ಹೋಗ್ತಿರ ನೋಡಿ ಹೇಳ್ತಾರೆ. ಅಯ್ಯೋ ತಾಂಡವ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ಅಂತ ನೀನ್ ಅನ್ಕೊಂಡಿದ್ಯಾ, ನಿನ್ಗೆ ಕೆಟ್ಟದ ಮಾಡೋದಕ್ಕೆ ಕಣೋ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾರೆ. ಹೌದು ತಾಂಡವ್, ಅವಳು ಇದೇ ತರ ನಗ್ನಗ್ತಾ ಮಾತಾಡ್ಕೊಂಡು ಆ ದಿನ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಇನ್ನ ಬೀದಿಗೆ ತಳ್ಳೋ ಪ್ಲಾನ್ ಮಾಡಿದ್ದಾರೆ. ನೋಡು ತಾಂಡವ್ ಇದೇ ತರ ಇದ್ರೆ ಕೆಲ್ಸ ಕೆಡುತ್ತೆ, ನೀನ್ ಒಂದ್ಸಲ ಆದಿ ಹಾಗೂ ಭಾಗ್ಯನ ಅಬ್ಸರ್ವ್ ಮಾಡು, ನಿಂಗೆ ಎಲ್ಲ ಗೊತ್ತಾಗುತ್ತೆ ಅಂತ ಶ್ರೇಷ್ಠ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇಲ್ಲಿ ಮನೆಯವರೆಲ್ಲ ಎಳ್ನೀರ್ ಕುಡಿಯಕ್ಕೆ ಅಂತ ಬಂದಿರ್ತಾರೆ. ಅಣ್ಣ ಇಲ್ಲಿಂದ ಬೆಟ್ಟ ಹತ್ತದಕ್ಕೆ ಎಷ್ಟೊತ್ತಾಗ್ಬೋದು ಅಂತ ಆದಿ ಹೇಳ್ತೀರಾ. ಅಲ್ಲಿ ಎಳ್ನೀರ್ ಮಾರೋರು ಹೇಳ್ತಾ ಇರ್ತಾರೆ, 1-2 ಅವರ್ ಆಗ್ಬೋದು ಅಥವಾ 3 ಅವರ್ ಕೂಡ ಆಗ್ಬೋದು ಅಂತ ಹೇಳ್ತಿರ್ತಾರೆ. ಸರಿ ಅಣ್ಣ, ನನ್ಗೆ ಮತ್ತೆ ಪೂಜಾಗೆ ಒಂದೇ ಒಂದು ಎಳ್ನೀರ್ ಕೊಡಿ ಅಂತ ಕಿಶನ್ ಹೇಳ್ತಾರೆ. ಒಂದೇ ಒಂದು ಎಳ್ನೀರ್ ಕುಡಿತೀರಾ ಯಾಕೋ ಅಂತ ಆದಿ ಹೇಳ್ತಾರೆ. ಅದೇ ಸಮಯಕ್ಕೆ ಭಾಗ್ಯ ಬಂದು ಏನಾದಿ ಅವರೇ ಈ ತರ ಕೇಳ್ತಿದ್ದೀರಾ, ಹೊಸದಾಗಿ ಮದ್ವೆ ಆಗಿರೋರಲ್ವಾ, ಏನೋ ಆಸೆ ಇರುತ್ತೆ, ಈ ಬಿಡಿ ಪಾಪ ಅಂತ ಭಾಗ್ಯ ಹೇಳ್ತಾರೆ. ಹೌದಾ ಹಾಗ ಸರಿ ಅಣ್ಣ, ಅವ್ರಿಬ್ರಿಗೂ ಒಂದೇ ಎಳ್ನೀರ್ ಸಾಕು ಈ ಎಳ್ನೀರ್ ಮಾರೋರ್ಗೆ ಹೇಳ್ತಾರೆ. ಯಾಕೋ ಒಂದೇ ಎಳ್ನೀರು ಅಂತ ಪೂಜಾ ಹೇಳ್ತಾರೆ. ಮದ್ವೆ ಆಗಿ ಹೊಸದಾಗಿ ಬಂದಿರೋರು ಒಂದೇ ಎಳ್ನೀರಲ್ಲಿ ಕುಡಿಬೇಕಂತ ಇದು ಶಾಸ್ತ್ರ ಕಡೆ ನೀನ್ ಕೇಳಿಲ್ಲ ಅಂತ ಕಿಶನ್ ಹೇಳ್ತಾರೆ. ಏನು ಶಾಸ್ತ್ರನ ಅಂತ ಪೂಜಾ ಹೇಳ್ತಾರೆ. ಅಯ್ಯೋ ಪೂಜಾ ಇದು ಶಾಸ್ತ್ರನೇ ಅಂತ ಕುಸುಮಾರ್ ಹೇಳ್ತಾರೆ. ಆದಿ ತನ್ನ ಕೈಲಿದ್ದಂತ ಎಳ್ನೀರ್ನ ಭಾಗ್ಯಗೆ ಕೊಡ್ತಾರೆ. ಪೂಜಾ ಹಾಗೂ ಕಿಶನ್ ಖುಷಿಯಿಂದ ಎಳ್ನೀರ್ನ ಕುಡಿತಾ ಇರ್ತಾರೆ. ಅದು ನೋಡಿ ತಾಂಡವ್ ಕೋಪ ಮಾಡ್ಕೋತಾರೆ. ಈ ನಾಟಕ ಎಲ್ಲ ನೋಡಕ್ಕಾಗಲ್ಲ ಅಂತ ಹೇಳಿನೇ ನಾನು ಟ್ರಿಪ್ಗೆ ಬರಲ್ಲ ಅಂತಿತ್ತು ಅಂತ ತಾಂಡವ್ ಹೇಳ್ತಾರೆ. ತಾಂಡವ್ ನಾಟಕ ಆಡ್ತಿರೋದ್ ಯಾರು, ನಿನ್ ಫ್ಯಾಮಿಲಿ ಅವರೇ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ. ನೋಡು ಶ್ರೇಷ್ಠ, ನಾನು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದೀನಿ, ನೀನು ಇರಿಟೇಟ್ ಮಾಡ್ಬೇಡ, ನಾನಷ್ಟೊಂದು ಬೇಡ್ಕೊಂಡೆ ಟ್ರಿಪ್ಗೆ ಬರೋದೇ ಬೇಡ ಅಂತ, ನೀನೇ ಬಲವಂತವಾಗಿ ಕರ್ಕೊಂಡ್ ಬಂದಿತ್ತು, ನಾನು ಇರಿಟೇಷನ್ಗೆಲ್ಲ ನೀನೇ ಕಾರಣ ಅಂತ ತಾಂಡವ್ ಹೇಳ್ತಾರೆ. ಹೇಳು ಇನ್ನು ಏನೆಲ್ಲ ಆಗುತ್ತೆ ಹೇಳು, ಹಾಗೆ ಯಾವ್ದಾದ್ರು ಒಂದ್ ಕಡೆ ಸುನಾಮಿ ಹಾಗೆ ಏನಾದ್ರು ಬಂದ್ರೆ ಅದಕ್ಕೆ ನಾನೇ ಕಾರಣ ಅಂತ ಹೇಳ್ಬಿಡು. ತಾಂಡವ್ ನಾವು ಬಂದಿರೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಸುಮ್ನೆ ಎಂಜಾಯ್ ಮಾಡು ಅಂತ ಶ್ರೇಷ್ಠ ಹೇಳ್ತಾರೆ. ಈ ಮಾತನ್ನ ನೀನು ನಂಗೆ ಹೇಳ್ತಾ ಇದೀಯ, ಇಷ್ಟೊತ್ತರೆಗೂ ಬಾಲ ಸುಟ್ಟಿರೋ ಬೆಕ್ಕ ತರ ಮುಖನ ಊದಿಸ್ಕೊಂಡಿದ್ದೆ, ಇವಾಗ ದೊಡ್ಡದಾಗಿ ನಂಗ್ ಬುದ್ಧಿ ಹೇಳಕ್ ಬಂದ್ಬಿಟ್ಲು, ಮೊದ್ಲು ನೀನು ಸರಿಯಾಗಿರು ಅಂತ ತಾಂಡವ್ ಹೇಳ್ತಾರೆ.
ಹೇಳ್ತಾರೆ. ಜಸ್ಟ್ ಕೊಟ್ಟು ಹೇಳ ಅಂತ ಹೇಳಿ ಶ್ರೇಷ್ಠ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇಲ್ಲಿ ಎಳ್ಳಿಮಾರ್ ಅವರು ಹೇಳ್ತಾ ಇರ್ತಾರೆ, ಬೆಟ್ಟದ ಮೇಲೆ ಒಂದ್ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಏನೇ ಬೇಡ್ಕೊಂಡ್ರು ಈಡೇರುತ್ತಂತೆ ಅಂತ ಅವ್ರು ಹೇಳ್ತಾರೆ. ಸರಿ ಆಯ್ತು, ಹಾಗಾದ್ರೆ ನಾವು ಹೋಗ್ತೀವಿ ಅಂತ ಇಲ್ಲಿ ಆದಿ ಹಾಗೂ ಕುಸುಮ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಕುಸುಮ ಅವರು ಬೇಕು ಅಂತ 2 ಎಳ್ಳಿರ್ನ ಕೊಡಿ ಅಂತ ಹೇಳ್ತಾರೆ. ಆದಿ ಅವರು ಎಳ್ಳಿರವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಿದ್ರೆ, ಆದಿ ಒಂದ್ ನಿಮಿಷ ಇರು ಫ್ರೆಂಡು, ಈ ಎಳ್ಳಿರು ಸ್ವಲ್ಪ ಎಕ್ಸ್ಟ್ರಾ ಆಗೋಯ್ತು, ಕುಡಿತೀಯ ಅಂತ ಕುಸುಮ ಅವ್ರು ಹೇಳ್ತಾರೆ. ಅಲ್ಲ ಹೇಳ್ತಿ, ಈ ಎಳ್ಳಿರ್ ಯಾಕೆ ಎಕ್ಸ್ಟ್ರಾ ಆಯ್ತು ಅಂತ ಆದಿ ಹೇಳ್ತಾರೆ. ಈ ಮಕ್ಳಿದಾರಲ್ಲ, ಟ್ರಿಪ್ ಬರ್ಬೇಕಾದ್ರೇನೆ ನಂಗೆ 2 ಎಳ್ಳಿ ಬೇಕು ಅಂತ ಹೇಳಿದ್ರು, ಅದಕ್ಕೆ 2 ಎಳ್ಳಿರ್ ತಗೊಂಡೆ, ಈಗ ಬೇಡ ಅಂತ ಹೇಳ್ತಿದ್ದಾರೆ, ವೇಸ್ಟ್ ಮಾಡೋದ್ ಬೇಡ, ನೀನು ಕುಡಿ ಫ್ರೆಂಡು ಅಂತ ಹೇಳಿ 1 ಎಳ್ಳಿರ್ನ ಕೊಡ್ತಾರೆ. ಆದಿಗೆ ಹಾಗೆ ಇನ್ನೊಂದ್ ಎಳ್ಳಿರ್ನ ಭಾಗ್ಯಂಗೆ ಕೊಡ್ತಾರೆ. ಇದನ್ನ ಥರ್ಡ್ ಔಟ್ ನೋಡ್ತಿರ್ತಾರೆ. ಹಾಗೆ ಇಲ್ಲಿ ಆದಿ ಅವರು ಹಾಗೂ ಭಾಗ್ಯ ಅವ್ರಿಗೆ ಯಾಕೆ ಎಳ್ಳಿರ್ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಎಳ್ಳಿರು ಕುಡ್ದಾಗಿರುತ್ತೆ, ಎಲ್ಲಾನು ಕರ್ಕೊಂಡು ಕುಸುಮ ಅವರು ಹೊರಟೋಗ್ತಾರೆ. ಕೊನೆಗೆ ಉಳಿಯದೆ ಆದಿ ಹಾಗೂ ಭಾಗ್ಯ. ಹಾಗೆ ಇಲ್ಲಿ ತಾಂಡವ್ ಆದಿ ಹಾಗೂ ಭಾಗ್ಯ ಒಟ್ಟಿಗೆ ನೋಡಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ತಾಂಡವ್. ಹಾಗೆ ಇಲ್ಲಿ ಭಾಗ್ಯ ಎಳ್ಳಿರ್ ಮರವನ್ನ ಕೇಳ್ತಾ ಇರ್ತಾರೆ, ಇಲ್ಲೇನಾದ್ರು ಸಿಗರೇಟ್ ಸಿಗುತ್ತೆ ಅಂತ. ಆಗ ಆದಿ ಶಾಕ್ ಆಗ್ತಾರೆ, ಅದೇನಾದ್ರು ಸಿಗ್ಬೇಕು ಅಂದ್ರೆ 3 ಕಿಲೋಮೀಟರ್ ಮುಂದೆ ಹೋಗ್ಬೇಕು ಅಂತ ಎಳ್ಳಿರ್ ಮರವರು ಹೇಳ್ತಾರೆ. ಹಾಗೆ ಇಲ್ಲಿ ಮನೆಯವರೆಲ್ಲ ಸೇರಿ ಬೆಟ್ಟ ಹತ್ತದಿಕ್ಕೆ ಅಂತ ಹೋಗ್ತಿರ್ತಾರೆ. ಶ್ರೇಷ್ಠ ಹಾಗೂ ತಾಂಡವ್ ಹಿಂದೆ ಬರ್ತಿರ್ತಾರೆ. ಶ್ರೇಷ್ಠ, ನೀನ್ ಹೇಳ್ತಿರೋದು ಸರಿಯಾಗಿದೆ, ಭಾಗ್ಯ ಜೊತೆ ನಮ್ಮ ಮನೋ ಸೇರ್ಕೊಂಡಿದ್ದಾರೆ, ಇವರು ಓವರ್ ಆಕ್ಟಿಂಗ್ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಶ್ರೇಷ್ಠ ಹೇಳ್ತಾರೆ, ನೋಡು ತಾಂಡವ್, ಇದಕ್ಕೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಣೋ ಅಂತ ಶ್ರೇಷ್ಠ ಹೇಳ್ತಾರೆ. ಇದ್ರ ಬಗ್ಗೆ ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ತಾಂಡವ್ ಹೇಳ್ತಾರೆ. ಇಷ್ಟ ಇಲ್ಲ ಅಂತ ಕೂತ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಕಣೋ, ಆ ಭಾಗ್ಯ ಮತ್ತೆ ನಿಮ್ಮಮ್ಮ ಸೇರ್ಕೊಂಡು ಆದಿಯವ್ರ ಜೊತೆ ಕ್ಲೋಸ್ ಆಗೋ ತರ ಮಾಡ್ತಾರೆ, ಆವಾಗ ನಮ್ಗೆ ಉಳಿಗಾಲ ಇರೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ. ಜಸ್ಟ್ ಸ್ಟಾಪ್ ಶ್ರೇಷ್ಠ, ಏನೇನೋ ಹೇಳ್ಬೇಡ ಅಂತ ತಾಂಡವ್ ಹೇಳ್ತಾರೆ. ಅಯ್ಯೋ ತಾಂಡವ್, ನಾನು ಏನೇನೋ ಹೇಳ್ತಿಲ್ಲ ಕಣೋ, ಇರೋ ವಿಷಯನೇ ಹೇಳ್ತಿರೋದು, ಸ್ವಲ್ಪ ಯೋಚನೆ ಮಾಡು ಅಂತ ಶ್ರೇಷ್ಠ ಹೇಳ್ತಾರೆ. ನೀನ್ ಹೇಳ್ತಿರೋದು ಸರಿಯಾಗಿದ್ದು ಶ್ರೇಷ್ಠ, ಏನಾದ್ರೂ ಮಾಡ್ಲೇಬೇಕು ಅಂತ ತಾಂಡವ್ ಹೇಳ್ತಾರೆ. ತಾಂಡವ್, ನನ್ನ ಹತ್ರ ಒಂದ್ ಪ್ಲಾನ್ ಇದೆ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಪ್ಲಾನು ಅಂತ ತಾಂಡವ್ ಕೇಳ್ತಾರೆ. ನಾವೇನಾದ್ರೂ ಭಾಗ್ಯ ಹತ್ರ ಹೋಗಿ ಈ ವಿಷಯ ಹೇಳಿದ್ರೆ ಅವಳ ಪಕ್ಕ ಏನಾದ್ರು ಹೇಳ್ತಾಳೆ, ಆಮೇಲೆ ಅದನ್ನೇ ದೊಡ್ಡ ವಿಷಯ ಮಾಡ್ತಾಳೆ, ಅದಕ್ಕೋಸ್ಕರ ನೀನು ನಿಮ್ಮ ಅಮ್ಮನ ಹತ್ರ ಮಾತಾಡು ಅಂತ ಶ್ರೇಷ್ಠ ಹೇಳ್ತಾರೆ. ವಾಟ್, ನಮ್ಮ ಅಮ್ಮನ ಹತ್ರನ ಅಂತ ತಾಂಡವ್ ಕೇಳ್ತಾರೆ. ಹೌದು ತಾಂಡವ್, ಆಸ್ ಎ ಅತ್ತೆಯಾಗಿ ಇದನ್ನೆಲ್ಲ ಮಾಡೋದು ಸರಿನಾ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಮಾಡು ಅಂತ ಶ್ರೇಷ್ಠ ಹೇಳ್ತಾರೆ. ಸರಿ ಶ್ರೇಷ್ಠ, ನೀನು ಹೇಳೋದು ಸರಿಯಾಗಿದೆ, ಇದನ್ನ ಹೇಗೆ ಬಿಟ್ರೆ ಪ್ರಾಬ್ಲಮ್ ದೊಡ್ಡದಾಗುತ್ತೆ ಹೊರತು ಸಾಲ್ವ್ ಅಂತೂ ಆಗಲ್ಲ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೋಗ್ತಾರೆ. ಅದೇ ಇಲ್ಲ ಬೆಟ್ಟ ಹತ್ತಿರ್ತಾರೆ. ಕುಸುಮ ಅವರು ಮನ್ಸಲ್ಲಿ ಅನ್ಕೋತಾರೆ, ಅಯ್ಯೋ ಎಷ್ಟೊಂದು ಸುಸ್ತಾಗ್ತಿದೆ, ಇವಾಗ ಏನಾದ್ರು ನಾನು ಸುಸ್ತು ಅಂತ ಹೇಳಿದ್ರೆ ಯಾರು ನಂಬಲ್ಲ. ಅವಾಗ್ಲೇ ನಾನು ಹೇಳಿದಾಗ ಕಿಶನ್ ಯಾವ ತರ ನನ್ನ ಆಡ್ಕೋತಿದ್ದ, ನಾನು ಹೇಳದೆ ಬೇಡಪ್ಪ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುಸ್ತಾಗ್ತಿದ್ರು ಬೆಟ್ಟನ ಹತ್ತಾನೆ ಇರ್ತಾರೆ. ಇಲ್ಲಿ ಪೂಜಾ ಅಂತೂ ಅಶೋ ನನ್ ಕೈಲಿ ಇನ್ನಾಗಲ್ಲಪ್ಪ ಅಂತ ಹೇಳಿ ಹಾಗೆ ಕೆಳಗಡೆ ಕೂತ್ಕೋತಾರೆ. ಪೂಜಾ ಅವರು ಇಲ್ಲಿ ಶ್ರೇಷ್ಠ ಎಲ್ಲರೂ ನೋಡ್ತಿದ್ದಾರೆ ಅಂತ ಹೇಳಿ ನಾಟಕ ಆಡ್ಕೊಂಡು ಅವರು ಕೂತ್ಕೋತಾರೆ. ನೀವು ಬೇಕಾದ್ರೆ ಹೋಗ್ ಬನ್ನಿ, ನನ್ ಕೈಲಿ ಆಗಲ್ಲಪ್ಪ, ಸುಸ್ತಾಗ್ತಿದೆ ಅಂತ ಪೂಜಾ ಹೇಳ್ತಾರೆ. ಸರಿ ಬಾ ಪೂಜಾ, ನಾನ್ ಎತ್ಕೊಂಡು ಹತ್ತೀನಿ ಅಂತ ಕಿಶನ್ ಹೇಳ್ತಾರೆ. ನಿನ್ನೆ ಯಾರು ಎತ್ಕೊಂಡು ಹೋಗ್ಬೇಕು ಅಂತದಲ್ಲಿ ನೀನು ಪೂಜಾನ ಎತ್ಕೊಂಡು ಹೋಗ್ತೀಯಾ ಅಂತ ಹೇಳಿ ಕುಸುಮ ಅವರು ಕಿಶನ್ ನ ರೇಗಿಸ್ತಾರೆ. ಅದೇನೋ ಆವಾಗಲೇ ಹೇಳ್ದಲ್ಲ ಕಿಶನ್, ನನ್ ಕೈಲಿ ಓಡಾಡಕ್ಕೆ ಆಗಲ್ಲ ಅಂತ, ಇವಾಗ ಏನಾಯ್ತು ಅಂತ ಇಲ್ಲಿ ಕಿಶನ್ ಅವ್ರನ್ನ ಕುಸುಮ ಅವರು ರೇಗಿಸ್ತಾನೆ ಇರ್ತಾರೆ. ಅಲ್ಲ ಪೂಜಾ, ಅದೇನೋ ಹೇಳ್ತೀಯಲ್ಲ, ಜಿಮ್ಮಿಗೆ ಹೋಗ್ತೀನಿ ಅಂತ, ಇದೇನಾ ನಿನ್ ಜಿಮ್ಮು ಅಂತ ಹೇಳಿ ಕುಸುಮ ಅವರು ಪೂಜಾನ ರೇಗಿಸ್ತಾರೆ. ನಾನಂತೂ ಬರಲ್ಲಪ್ಪ ಅಂತ ಪೂಜಾ ಹೇಳ್ತಾರೆ. ಅಲೋ ಪೂಜಾ ಮೇಡಮ್, ನಮ್ಗೆ ಯಾರಿಗೂ ಇಲ್ಲಿ ಬರೋ ಪ್ಲಾನೇ ಇರಲಿಲ್ಲ, ನೀವೇ ಅಲ್ವಾ ಅದೇನೋ ಫೋನ್ ಅಲ್ಲಿ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಬೆಟ್ಟ ಅಂತ ಹೇಳಿದ್ದು ಅಂತ ಭಾಗ್ಯನು ರೇಗಿಸ್ತಾರೆ. ನಾನಂತೂ ಬರಲ್ಲ, ನನ್ಗೆ ಬೆಟ್ಟ ಹತ್ತದಿಕ್ಕೆ ಕಷ್ಟ ಆಗುತ್ತೆ ಅಂತ ಪೂಜಾ ಹೇಳ್ತಾರೆ. ಅಲ್ಲ ಪೂಜಾ ಮೇಡಮ್, ಕಷ್ಟಪಟ್ಟರೆ ಆ ಬೆಟ್ಟದ ವ್ಯೂ ಪಾಯಿಂಟ್ ನ ನೋಡಕ್ಕಾಗತ್ತಾ ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಕುಸುಮ ಅವರು ಶ್ರೇಷ್ಠನ ರೇಗಿಸ್ತಿರ್ತಾರೆ. ಓ, ಇನ್ನು ತಾವು ಶ್ರೇಷ್ಠ ಅವ್ರೆ, ಏನು ಇಷ್ಟ ಬೇಗ ಸುಸ್ತಾಗೋಯ್ತಾ, ಇಲ್ಲಿ ನೋಡಿ ನನ್ ಸೊಸೆ ಭಾಗ್ಯ ನೋಡಿ ಲವಲವಿಕೆಯಿಂದ ಟಕ ಅಂತ ಹತ್ತತಾ ಇದ್ದಾಳೆ ಬೆಟ್ಟನ ಅಂತ ಕುಸುಮ ಅವ್ರು ಹೇಳ್ತಿದಂಗೆ ಇಲ್ಲಿ ಶ್ರೇಷ್ಠ ಅಂಟು, ಇಲ್ಲ ಆಂಟಿ ನಂಗೆ ಸುಸ್ತಾಗಿಲ್ಲ, ಇವೆಲ್ಲರೂ ಮಾತಾಡ್ತಿದ್ರಲ್ಲ ಅದಕ್ಕೆ ಕೂತ್ಕೊಂಡಿದೆ ಅಷ್ಟೇ, ಬೇಕಾದ್ರೆ ಇನ್ನು ಈ ತರದ್ದು 20 ಬೆಟ್ಟ ಹತ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಹಾಗೆ ಇಲ್ಲಿ ಕಿಶನ್ ಪೂಜಾನ ಕನ್ವಿನ್ಸ್ ಮಾಡಿ ಬೆಟ್ಟನ ನಡ್ಕೊಂಡು ಹೋಗೋದಿಕ್ಕೆ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ಲರೂ ಮತ್ತೆ ಬೆಟ್ಟನ ಹತ್ತುತ್ತಿರ್ತಾರೆ. ಹಾಗೆ ಇಲ್ಲಿ ತೆಕ್ಕಿದಂಗೆ ಗುಂಡನ ಹೋಗ್ತಿದ್ದವರು ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಅಮ್ಮ ಅಂತ ಹೇಳಿ ಕಾಲನ್ನೆಲ್ಲ ಕೇಳ್ಕೊತಿರ್ತಾರೆ. ಏನಾಯ್ತೋ ಅಂತ ಎಲ್ಲ ಟೆನ್ಷನ್ ಅಲ್ಲಿದ್ರೆ ಅಲ್ಲಿ ಗುಂಡಣ್ಣ ಅವ್ರ ಕಾಲನ ಜಿಗಣೆ ಕಚ್ಬಿಟ್ಟಿರುತ್ತೆ. ಅಶೋ ಭಾಗ್ಯ ಅವ್ರೆ, ಅಲ್ಲಿ ನೋಡಿ ಜಿಗಣೆ ಕಚ್ಬಿಟ್ಟಿದೆ ಅಂತ ಆದಿ ಹೇಳ್ತಾರೆ. ನಾನು ಅದನ್ನ ಕೇಳ್ತೀನಿ ಅಂತ ಹೇಳಿ ಗುಂಡಣ್ಣ ಹೇಳ್ತಿದ್ರೆ ಭಾಗ್ಯ ಅವರು ತಡಿತಾರೆ. ಕೇಳ್ಬೇಡ, ಕಿತ್ರೆ ಬಿಡಲ್ಲ, ಅದು ನಾನೊಂದು ವ್ಯವಸ್ಥೆ ಮಾಡ್ತೀನಿ ಇರು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಬ್ಯಾಗ್ ಅಲ್ಲಿ ಒಂದಿಷ್ಟು ಸಿಗರೇಟ್ ತಂದಿರ್ತಾರೆ. ಒಳಗಡೆ ಇರೋ ಪೌಡರ್ ನ ಗುಂಡಣ್ಣ ಕಾಲ್ ಮೇಲೆ ಉದುರಿಸ್ತಿರ್ತಾರೆ. ಅಂದ್ರೆ ಆ ಹುಳ ಮೇಲೆ ಹಾಕ್ತಿರ್ತಾರೆ. ಆಮೇಲೆ ಆ ಹುಳ ಇದಕ್ಕಿದಂಗೆ ಕೆಳಗಡೆ ಬಿದ್ದೋಗುತ್ತೆ. ನೋಡಿದ್ಯಾ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ಅಂತ ಹೇಳಿ ಕಾಟನ್ ಅಲ್ಲಿ ಅಲ್ಲಿ ಹಾಕಿರೋ ಗಾಯನ ಕ್ಲೀನ್ ಮಾಡ್ತಿರ್ತಾರೆ ಭಾಗ್ಯ ಅವರು. ಅದು ಭಾಗ್ಯ ಅವರೇ, ನಾನು ಅನ್ಕೊಂಡೆ ನೀವ್ ಯಾಕೆ ಆ ಪ್ಯಾಕೆಟ್ ನ ತಗೋತಿದ್ರಿ ಅಂತ ತಗೊಂಡಿದ್ದು ಅಂತ ಆದಿ ಹೇಳ್ತಾರೆ. ಹೌದು ಅಂತ ಭಾಗ್ಯ ಹೇಳ್ತಾರೆ. ನಿಜವಾಗ್ಲೂ ನಿಮ್ ಟೆಕ್ ಸೂಪರ್ ಆಗಿ ವರ್ಕೌಟ್ ಆಗ್ತಿದೆ ಅಂತ ಆದಿಯವ್ರು ಹೇಳ್ತಾರೆ. ಅಲ್ಲಮ್ಮ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಗುಂಡಣ್ಣ ಹೇಳ್ತಾರೆ. ಅವತ್ತು ನಾನು ಫೋನ್ ನೋಡ್ಬೇಕಾದ್ರೆ ನೀನು ನನ್ನ ಆಡ್ಕೋತಿದ್ದೆ ಅಲ್ವಾ, ಅಲ್ಲಿನ ಹೇಗ್ ಓಡಿಸೋದು, ಜೇಲನ ಹೇಗ್ ಓಡಿಸೋದು ಅಂತ ಇವಾಗ ಗೊತ್ತಾಯ್ತಾ, ನನ್ ಫೋನ್ ಅಲ್ಲಿ ಏನ್ ನೋಡ್ತಿದೆ ಅಂತ ಭಾಗ್ಯ ಹೇಳ್ತಾರೆ. ಎಲ್ಲರೂ ಮತ್ತೆ ಬೆಟ್ಟನ ಹತ್ತುತ್ತಾ ಇರ್ತಾರೆ. ಆದಿಯವರು ಸ್ವಲ್ಪ ಸ್ಲಿಪ್ ಆಗ್ಬಿಡ್ತಾರೆ. ಆಗ ಭಾಗ್ಯ ಇಟ್ಕೋತಾರೆ ಕೈನ ಆದಿಯವ್ರದ್ದು. ಅದು ನೋಡಿ ಕುಸುಮಾರು ಖುಷಿ ಆದ್ರೆ ಆದಿ ತಾಂಡವ್ ಕೋಪ ಮಾಡ್ಕೋತಾರೆ. ಇಲ್ಲಿ ಕೊನೆಗೂ ಎಲ್ರು ಬೆಟ್ಟನ ಹತ್ತುತ್ತಾರೆ. ವ್ಯೂ ಪಾಯಿಂಟ್ ನ ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ. ನೋಡು, ಬರೋಣ ಅಂತ ಹೇಳಿದೆ, ಬಂದಿಲ್ಲ ಅಂದಿದ್ರೆ ಇಂತ ಒಳ್ಳೆ ವ್ಯೂ ಪಾಯಿಂಟ್ ನ ಮಿಸ್ ಮಾಡ್ಕೋತಿದ್ದೆ ಅಲ್ವಾ ಅಂತ ಭಾಗ್ಯ ಅವರು ಹೇಳ್ತಿದೆ. ಅಶೋ, ಅವಳೇನು ಮಿಸ್ ಮಾಡ್ಕೋತಿರ್ಲಿಲ್ಲ ಬಿಡಿ, ನನ್ನಂತ ಒಳ್ಳೆ ಹ್ಯಾಂಡ್ಸಮ್ ಬಾಯ್ ಇರ್ಬೇಕಾದ್ರೆ ಅವ್ಳು ಯಾವ ವ್ಯೂ ಪಾಯಿಂಟ್ ಸಮಾಲ ಅಂತ ಹೇಳ್ತಿದೆ. ಹೌದೌದು, ಅಲ್ಲಿ ನೋಡು ಕಿಶನ್, ಅಲ್ಲಿ ಕಪ್ಪು ಕಾಕಿಗಳು ಆಡ್ಕೊಂಡು ಹೋಗ್ತಾ ಇದೆ ಅಂತ ಬೇಕು ಅಂತ ಪೂಜಾ ರೇಗಿಸ್ತಾರೆ. ಆಮೇಲೆ ಇಲ್ಲಿ ಕುಸುಮಾರು ಒಂದಿಷ್ಟು ಫೋಟೋನ ತಗೋತಾ ಇರ್ತಾರೆ. ಕಿಶನ್ ಫೋಟೋ ತೆಗಿತಾ ಇದ್ರೆ
ಕುಸುಮ ಅವ್ರದ್ದು ಗುಂಡಣ್ಣ ಹಾಗೂ ತಂದಿ ಫೋಟೋ ತೆಗಿತಿರ್ತಾರೆ. ಭಾಗ್ಯ ಹಾಗೂ ಆದಿ ಒಂದ್ ಕಡೆ ಹೊರಟೋಗ್ತಾರೆ. ಇಲ್ಲಿ ತಾಂಡವ್ ಕೋಪ ಮಾಡ್ಕೊಂಡು ಕುಸುಮ ಅವ್ರನ್ನ ಕರ್ಕೊಂಡು ಮಾತಾಡಕ್ಕೆ ಅಂತ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ತಾಂಡವ್ ಏನೋ ಮಾಡ್ತಿದ್ಯಾ ನೀನು, ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಕುಸುಮ ಅವರು ಹೇಳ್ತಾರೆ. ನಾನು ನಿನ್ನ ಕೇಳ್ಬೇಕಾಗಿತ್ತಮ್ಮ, ಏನಕ್ಕಮ್ಮ ಮನೆ ಮುರಿಯೋ ಕೆಲಸ ಮಾಡ್ತಾ ಇದೀಯ ಅಂತ ತಾಂಡವ್ ಹೇಳ್ತಾರೆ. ನಾನು ಮನೆ ಮುರಿಯೋ ಕೇಳ್ತೀನ, ಬಾಯಿ ಬಂದಂಗೆ ಮಾತಾಡಕ್ಕೆ ಇದು ನಿನ್ ಮನೆ ಅಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಇದು ನನ್ ಮನೆ ಅಲ್ಲ ಅಂತ ಚೆನ್ನಾಗ್ ಗೊತ್ತು, ಅದಕ್ಕೆ ಸುಮ್ನಿದ್ದೀನಿ ಅಂತ ತಾಂಡವ್ ಹೇಳ್ತಾರೆ. ಮನೆ ಆಗಿದ್ರೆ ಏನೋ ಮಾಡ್ತಿದೆ ಅಂತ ಹೇಳಿ ಕುಸುಮ ಅವರು ಕೋಪ ಮಾಡ್ಕೋತಾರೆ. ಬರ್ತಾ ಇರೋ ಕೋಪಕ್ಕೆ ನಾನು ಏನ್ ಮಾಡ್ತಿದ್ದೋ ನಂಗೆ ಗೊತ್ತಿರ್ಲಿಲ್ಲ ಅಂತ ತಾಂಡವ್ ಹೇಳ್ತಾರೆ. ಗೊತ್ತಿಲ್ಲ ಅಲ್ವಾ, ನಾನು ಹೇಳ್ತೀನಿ, ಅಲ್ಲಿವರೆಗೂ ನಡ್ಕೊಂಡು ಹೋಗು, ಅಲ್ಲಿಂದ ಕೆಳಗಡೆ ಬಿದ್ದು ಆರೋಗು ಅಂತ ಕುಸುಮ ಅವರು ಹೇಳ್ತಾರೆ. ಇದನ್ನೆಲ್ಲ ಶ್ರೇಷ್ಠ ಕೇಳಿಸ್ಕೊತಿರ್ತಾರೆ. ನಾನು ಅನ್ಕೊಂಡಿರೋ ತರನೇ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅದ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ನೋಡು ತಾಂಡವ್, ನಿನ್ ಜೊತೆ ಜಗಳ ಆಡ್ಕೊಂಡು ನಿಲ್ಲದಿಕ್ಕೆ ನನ್ಗೆ ತಾಳ್ಮೆನೂ ಇಲ್ಲ, ಕಮ್ಯಾನೂ ಇಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಮತ್ತೆ ನಿಮ್ಮನೆಯವರು ಸೇರ್ಕೊಂಡು ಮಾಡ್ತಿರೋ ಕೆಲ್ಸಕ್ಕೆ ನಾನು ಬೈದೆ ಅನುಮಾನ ಮಾಡ್ಬೇಕಾ ಅಂತ ಆದಿ ಹೇಳ್ತಾರೆ. ನಾನು ಮತ್ತೆ ನನ್ನ ಮನೆಯವರು ಏನೇ ಮಾಡಿದ್ರು ನಿನ್ನಷ್ಟು ಕೀಳ್ಮಟ್ಟಿಗೆ ಇಳಿಯಲ್ಲ ಅಂತ ಕುಸುಮ ಅವರು ಹೇಳ್ತಾರೆ. ಹೌದಮ್ಮ, ಮತ್ತೆ ಆಲ್ರೆಡಿ ಇಷ್ಟೊಂದು ಕೀಳ್ಮಟ್ಟಿಗೆ ಇಳ್ಬಿಟ್ಟಿದ್ಯಲ್ಲ ಅಂತ ತಾಂಡವ್ ಹೇಳ್ತಾರೆ. ಏನೋ ಮಾತಾಡ್ತಿದ್ಯಾ ನೀನು ಅಂತ ಕುಸುಮ ಅವರು ಕೋಪ ಮಾಡ್ಕೋತಾರೆ. ವಾವ್, ಎಂತ ಆಕ್ಟರ್ ನೀನು, ಏನು ಮಾಡ್ಲಿಲ್ಲ ಅಂತ ನಾಟಕ ಆಡ್ಬೇಡ. ಏನೋ ಒಂದು ಹೊಸ ಕೆಲಸ ಶುರು ಮಾಡ್ಕೊಟ್ಟಿದ್ಯಲ್ಲ, ಹೇಗ್ ನಡೀತಿದೆ ಬಿಸ್ನೆಸ್? ಏನೋ ಹೊಸದಾಗಿ ಬ್ರೋಕರ್ ಕೆಲಸ ಶುರು ಮಾಡಿದ್ಯಲ್ಲ, ಅದು ಹೇಗ್ ನಡೀತಿದೆ? ಅದೆಲ್ಲ ಏನು ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಿದ್ಯಾ ಅಂತ ತಾಂಡವ್ ಹೇಳ್ತಾರೆ. ಕುಸುಮ ಅವರು ಶಾಕ್ ಆಗ್ತಾರೆ. ಹಾಗೆ ಇಲ್ಲಿ ಕೋಪದಲ್ಲಿ ಕುಸುಮ ಅವರು ತಾಂಡವ್ ಕೆನೆಗೆ ಹೊಡ್ಬಿಡ್ತಾರೆ. ಹಾಗೆ ಆ ಕಡೆ ಶ್ರೇಷ್ಠ ಆಯ್ತು ನೋಡಿ ಕೋಪ ಮಾಡ್ಕೋತಾರೆ. ಕೂಲ್ ಈ ಟೈಮ್ ಅಲ್ಲಿ ಹೋಗಿ ಎಲ್ಲಾನು ಹಾಳು ಮಾಡ್ಬೇಡ. ನಾನೇನೋ ಸಣ್ಣಾಗಿ ಸೌಂಡ್ ಮಾಡೋ ಪಟಾಕಿನ ಹೊಡಿಯೋಣ ಅನ್ಕೊಂಡು ಕುಸುಮ ಆಂಟಿ ಹೋಗಿ ಅಟಮ್ ಬಾಂಬ್ ನೇ ಹೊಡಿತಾ ಇದಾರಲ್ಲ. ಆಂಟಿ ನೀವು ಹೊಡಿತಿರೋ ಪಟಾಕಿ ಇದೆಯಲ್ಲ, ಅದು ಇವತ್ತು ಸೌಂಡ್ ಮಾಡಲ್ಲ, ಇದ್ರ ಎಫೆಕ್ಟ್ ಎಲ್ಲ ಸ್ವಲ್ಪ ಟೈಮ್ ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ಕುಸುಮ ಅವರು ತಾಂಡವ್ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಆ ಕಡೆನಾಗಿ ಫೋಟೋನ ತೆಗೆಸ್ಕೊತಿರ್ತಾರೆ. ಕಿಶನ್ಗಂತೂ ಫೋಟೋಗಳು ತೆಗೆದು ಸಾಕಾಗುತ್ತೆ. ಎಷ್ಟು ಫೋಟೋ ತೆಗೆದ್ರು ಇಲ್ಲಿ ಪೂಜಾ ಅಂತೂ ಇನ್ನೊಂದು ಚೆನ್ನಾಗ್ ಬಂದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಪೂಜಾ ಅವರು ಪಾಪ ಫೋಟೋ ತೊಗೊಳಕ್ಕೆ ಎಷ್ಟು ಮುತುವರ್ಜಿ ವಹಿಸ್ತಿದ್ದಾಳೆ, ಕಷ್ಟ ಪಡ್ತಿದ್ದಾಳೆ. ಪಡ್ತಿದ್ದಾಳಲ್ಲ, ಅದನ್ನ ಓದೋದ್ರಲ್ಲಿ ಒಂದಿಷ್ಟು ಅದನ್ನಾರು ಮುತುವರ್ಜಿ ವಹಿಸಿದ್ದಾಳೆ. ಮಾರ್ಕ್ಸ್ ಬಂದು ಪಾಸ್ ಆಗಿ ಒಳ್ಳೆ ಸರ್ಕಾರಿ ಕೆಲಸ ಗಿಟ್ಟಿಸ್ಕೊತಾ ಇದ್ಲು ಅಂತ ಹೇಳಿ ಕುಸುಮ ಅವರು ರೇಗಿಸ್ತಾ ಇರ್ತಾರೆ. ಜೊತೆ ಅದೆಲ್ಲ ಮುಗ್ದೋಗಿರೋ ವಿಷಯ, ಇವಾಗ ಯಾಕೆ, ಬನ್ನಿ ಒಂದು ಸೆಲ್ಫಿ ತಗೋಣ, ಫೋಟೋ ಹೊಡ್ಸ್ಕೊಳ್ಳೋಣ ಅಂತ ಹೇಳಿ ಪೂಜಾ ಅವರು ಕುಸುಮವನ್ನ ನಿಲ್ಸಿ ಫೋಟೋನ ತೆಗೆಸ್ಕೊತಾ ಇರ್ತಾರೆ. ಹಾಗೆ ಇಲ್ಲಿ ತನ್ವಿ ಹಾಗೂ ಗುಂಡಣ್ಣನ್ನು ಸೇರ್ಕೋತಾರೆ. ಜೊತೆಗೆ ಕಿಶನ್ ಸೇರ್ಕೊಂಡು ಸೆಲ್ಫಿ ತಗೋತಾರೆ. ಆ ಕಡೆ ಭಾಗ್ಯ ಆದಿ ಒಂದ್ ಕಡೆ ನೋಡಿ ಕೋಪ ಮಾಡ್ಕೋತಾರೆ. ತಾಂಡವ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ ಅಂತ ಶ್ರೇಷ್ಠ ಹೇಳ್ತಾರೆ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಶ್ರೇಷ್ಠ, ಹೇಗ್ ಮಾತಾಡಿದ್ರು ಗೊತ್ತಾ, ನೆನ್ಸ್ಕೊಂಡ್ರೆ ಮೈ ಎಲ್ಲ ಉರಿಯುತ್ತೆ ಅಂತ ತಾಂಡವ್ ಹೇಳ್ತಾರೆ. ತಾಂಡವ್ ಚಿಲ್, ಇವ್ರ ಆರಾಟ ಎಲ್ಲ ನಿಲ್ಸ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ ಅಂತ ಶ್ರೇಷ್ಠ ಹೇಳ್ತಾರೆ. ಏನು ಮಾಸ್ಟರ್ ಪ್ಲಾನ್, ಏನದು ಅಂತ ತಾಂಡವ್ ಕೇಳ್ತಾರೆ. ತಾಂಡವ್ ನಿಮ್ ಮಗಳೇ ನಂಗೆ ಟ್ರಂಪ್ ಕಾರ್ಡ್ ಕೊಡು, ನೋಡ್ತಾ ಇರೋ ಏನೆಲ್ಲ ಮಾಡ್ತೀನಿ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ತಾಂಡವ್ ನೀನ್ ಹೋಗಿರೋ ಒಂದ್ ನಿಮಿಷ ಬಂದೆ ಅಂತ ಶ್ರೇಷ್ಠ ಹೇಳ್ತಾರೆ. ತಾಂಡವ್ ಹೋಗ್ತಾರೆ. ಅದೇ ಹಾಗೂ ಭಾಗ್ಯ ಅವರು ತುಂಬಾ ಖುಷಿಯಿಂದ ಮಾತಾಡ್ತಾ ನಿಂತಿರ್ತಾರೆ. ಆ ಜಾಗಕ್ಕೆ ಶ್ರೇಷ್ಠ ಬರ್ತಾರೆ. ಅದಿಯವರೇ ನಂಗೆ ನಿಮ್ ಸಹಾಯ ಬೇಕು ಅಂತ ಶ್ರೇಷ್ಠ ಹೇಳ್ತಾರೆ. ಇಲ್ಲಿ ಶ್ರೇಷ್ಠ ಅವ್ರಿಗೆ ಏನ್ ಬೇಕು ಅಂತ ಆದಿ ಕೇಳ್ತಾರೆ. ನಂದು ಮತ್ತೆ ಭಾಗ್ಯಂದು ಪಿಕ್ಚರ್ಸ್ ನ ಕ್ಲಿಕ್ ಮಾಡ್ಕೊಡ್ತೀರಾ, ನಾನು ಆಫೀಸ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ. ಖಂಡಿತವಾಗ್ಲೂ ಕೊಡಿ ಶ್ರೇಷ್ಠ ಅಂತ ಹೇಳಿ ಆದಿ ಶ್ರೇಷ್ಠ ಫೋನ್ ನ ಇಸ್ಕೋತಾರೆ. ಎಲ್ಲ ಯಾಕೆ ಶ್ರೇಷ್ಠ, ಅದೆಲ್ಲ ಬೇಡ ಅಂತ ಭಾಗ್ಯ ಹೇಳ್ತಾರೆ. ಅದೆಲ್ಲ ಹೇಗಾಗುತ್ತೆ ಭಾಗ್ಯ, ಆಫೀಸ್ ಕೆಲಸ ಅಂತ ಹೇಳಿ ಇಷ್ಟು ದೂರ ಬಂದಿದ್ದೀವಿ. ಹಾಗೆ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ, ಪಿಕ್ಚರ್ಸ್ ತಗೊಂಡಿಲ್ಲ ಅಂದ್ರೆ ಹೇಗೆ ಭಾಗ್ಯ ಅಂತ ಶ್ರೇಷ್ಠ ಹೇಳ್ತಾರೆ. ಅವ್ರು ಇಷ್ಟೊಂದು ಕೇಳ್ಕೋಬೇಕಾದ್ರೆ ನೀವ್ ಯಾಕೆ ಬೇಡ ಅಂತೀರಾ, ಇಬ್ರು ನಿಂತ್ಕೊಳ್ಳಿ ಅಂತ ಆದಿ ಹೇಳ್ತಾರೆ. ಹಾಗೆ ಇಲ್ಲಿ ಆದಿ ಫೋಟೋಸ್ ನೆಲ್ಲ ತೆಗಿತಿರ್ತಾರೆ. ಫೋಟೋಸ್ ತೆಗೆದ್ಬಿಟ್ಟು ಶ್ರೇಷ್ಠ ಫೋನ್ ನ ಭಾಗ್ಯ ಕೈಗೆ ಕೊಡ್ತಾರೆ. ನೋಡಿ ಭಾಗ್ಯ ಅವರೇ, ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರಿ ಬಂದೆ ಅಂತ ಹೇಳಿ ಆದಿ ಭಾಗ್ಯ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಭಾಗ್ಯ ಫೋನ್ ನೋಡ್ತಾ ಇರ್ತಾರೆ. ಅಲ್ಲ ಫೋಟೋಸ್ ನ ತೆಗಿರಿ ಅಂತ ನಾನ್ ಹೇಳಿದಲ್ವಾ, ಈ ಆದಿ ನೋಡಿದ್ರೆ ಭಾಗ್ಯ ಕೈಲಿ ಕೊಟ್ಬಿಟ್ರಲ್ಲ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಶ್ರೇಷ್ಠ ದಯವಿಟ್ಟು ಈ ಫೋಟೋಸ್ ನ ಎಲ್ಲೋ ಹೋಗ್ಬೇಡ, ನನ್ಗೆ ಇಷ್ಟ ಆಗಲ್ಲ ಅಂತ ಭಾಗ್ಯ ಹೇಳಿ ಫೋನ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಭಾಗ್ಯ ಸರಿ ಭಾಗ್ಯ ಅಂತ ಶ್ರೇಷ್ಠ ಹೇಳ್ತಾರೆ. ಭಾಗ್ಯ ಬರ್ತಾ ತುಂಬಾ ಅತಿಯಾಗಿ ಆಡ್ತಿದ್ಯಾ, ನಿನ್ನ ನೋಡಿದ್ರೆ ಇಲ್ಲಿಂದ ತಳ್ಬಿಡ್ಬೇಕು ಅಂತ ನಂಗೆ ಅನ್ಸ್ತಾ ಇದೆ ಅಂತ ಶ್ರೇಷ್ಠ ಮನ್ಸಲ್ಲಿ ಅನ್ಕೊಂಡು ಸ್ವಲ್ಪ ಮುಂದೆ ಬರಕ್ ಹೋಗ್ತಾರೆ. ಜಾರಿ ಬೆಟ್ಟದಿಂದ ಕೆಳಗಡೆ ಬಿದ್ದೋಗ್ತಾರೆ. ಹಾಗೆ ಅಲ್ಲಿ ಬೆಟ್ಟದ ಹತ್ರ ಕೈನ ಇಟ್ಕೊಂಡು ಓದಾಡ್ತಿರ್ತಾರೆ. ಭಾಗ್ಯ ಅಂತ ನೋಡ್ತಾರೆ. ಅಲ್ಲಿ ಶ್ರೇಷ್ಠ ಇಲ್ಲದ್ರಿಂದ ಭಾಗ್ಯಂಗೆ ಟೆನ್ಷನ್ ಆಗುತ್ತೆ. ಭಾಗ್ಯ ಮುಂದೆ ಬಂದು ನೋಡ್ತಾರೆ. ಶ್ರೇಷ್ಠನ ಅವಸ್ಥೆ ನೋಡಿ ಭಾಗ್ಯಂಗಂತೂ ಟೆನ್ಷನ್ ಶುರು ಆಗುತ್ತೆ. ಕಮಾನ್ ಭಾಗ್ಯ, ಪ್ಲೀಸ್ ಕಾಪಾಡು ಅಂತ ಶ್ರೇಷ್ಠ ಹೇಳ್ತಾರೆ. ಇಲ್ಲಿ ಭಾಗ್ಯ ತನ್ನ ಬ್ಯಾಗಿನ ಕೆಳಗಡೆ ಇಟ್ಟು ಭಾಗ್ಯನ ಕಾಪಾಡಕ್ಕೆ ಹೋಗ್ತಾರೆ. ಆ ಕಡೆ ಸುನಂದ ಅವರು ಮನೆಗೆ ಸೊಪ್ಪನ್ನ ತಗೊಂಡು ಹೋಗ್ತಿರ್ತಾರೆ. ಅಯ್ಯೋ ಮನೆ ಬೇರೆ ಯಾರು ಇಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು, ಸಾಕಾಯ್ತಪ್ಪ ಅಂತ ಹೇಳಿ ರೋಡ್ ಅಲ್ಲಿ ಹೋಗ್ತಿದ್ರೆ ಇಲ್ಲಿ ಒಂದು ಕಾರ್ ಬಂದು ಟಿಕ್ಕೆ ಹೊಡೆಯೋ ತರ ಬರ್ತಾರೆ. ಆಗ ಸುನಂದ ಅವರು ಎದುರ್ಕೋತಾರೆ. ಆ ಕಾರಲ್ಲಿ ಬೇರೆ ಯಾರು ಇರಲ್ಲ, ಅಲ್ಲಿ ಕನಿಕಾ ಇರ್ತಾರೆ. ಓ ಈ ಹೆಂಗ್ಸ ಅಂತ ಹೇಳಿ ಇಲ್ಲಿ ಕನಿಕಾ ಕೆಳಗಡೆ ಹೇಳಿದ್ದಾರೆ. ಯಾಕೆ ಕಣ್ ಕಾಣಿಸಲ್ವಾ ಅಂತ ಕನಿಕಾ ಬೈಕೊಂಡ್ ಬರ್ತಿರ್ತಾರೆ. ಓ ನೀನಾ, ಯಾಕೆ ಅಷ್ಟೊಂದಿಂದ ಬರ್ತಿದ್ದಾಳೆ, ಯಾಕೆ ನಿನ್ಗೆ ಕಣ್ ಕಾಣಿಸ್ತಿಲ್ವಾ ಅಂತ ಹೇಳಿ ಸುನಂದ ಬೈತಿರ್ತಾರೆ. ಇಲ್ಲಿ ಕನಿಕಾ ಏನೋ ಬೈಬಿಡ್ತಾರೆ. ಸುನಂದ ಅವ್ರಿಗೆ ಕೋಪ ಬಂದು ಕನಿಕಾ ಮೇಲೆ ಕೈ ಮಾಡಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಕಾರಿಂದ ಮೀನಾಕ್ಷಿ ಇಳಿತಾರೆ. ಹಾಗೆ ಆ ಕಡೆ ಭಾಗ್ಯ ಆದಿಯವರೇ ಕಿಶನ್ ಅಂತ ಹೇಳಿ ಕೂಗ್ತಾರೆ. ಇಲ್ಲಿ ಆದಿ ಬರ್ತಾರೆ. ಶ್ರೇಷ್ಠನ ಸ್ಥಿತಿ ನೋಡಿ ಆದಿಗಂತೂ ಶಾಕ್ ಆಗುತ್ತೆ. ಇಲ್ಲಿ ಆದಿ ಹಾಗೂ ಭಾಗ್ಯ ಸೇರಿ ಶ್ರೇಷ್ಠ ಅವ್ರನ್ನ ಕಾಪಾಡ್ಕೋತಾರೆ. ಹಾಗೆ ಮನೆಯವರೆಲ್ಲ ಬರ್ತಾರೆ. ಅಲ್ಲ ಶ್ರೇಷ್ಠ ಅವರೇ, ಒಂದ್ ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕಲ್ವಾ, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಆದಿ ಬೈದ್ಬಿಡ್ತಾರೆ. ಅದು ನೋಡ್ಕೊಂಡೆ ಓಡಾಡ್ತಿದೆ, ಮಿಸ್ ಆಗಿ ಸ್ಲಿಪ್ ಆಯ್ತು ಅಂತ ಶ್ರೇಷ್ಠ ಹೇಳಿ. ಶ್ರೇಷ್ಠ ನೀನು ಭಾಗ್ಯ ಇದ್ದಿದ್ದಕ್ಕೆ ನಿಂಗೇನು ಹೆಚ್ಚು ಕಡಿಮೆ ಆಗ್ಲಿಲ್ಲ, ಏನಾದ್ರೂ ಸ್ಟಾರ್ಟ್ ಮಾಡಿದ್ಯಾ, ಇಲ್ಲಾಂದ್ರೆ ಅದು ಗೊತ್ತಿ ಅಂತ ಕುಸುಮ ಅವ್ರು ಹೇಳ್ತಾರೆ. ಹಾಗೆ ಇಲ್ಲಿ ಪೂಜಾ ಹೇಳ್ತಿರ್ತಾರೆ. ಇವತ್ತು ನಮ್ಮ ಅಕ್ಕ ಇದ್ದಿದ್ದಕ್ಕೆ ನೀವು ಬದುಕೊಂಡ್ರಿ ಅಂತ ಪೂಜಾ ಹೇಳ್ತಾರೆ. ಹೌದು ಪೂಜಾ, ನೀನ್ ಸರಿಯಾಗಿ ಹೇಳ್ತಿದ್ಯಾ, ನನ್ ಸೊಸೆ ಆ ಶ್ರೇಷ್ಠಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಾಳೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಭಾಗ್ಯ ಅವರೇ, ಒಂದ್ ಸ್ವಲ್ಪ ಶ್ರೇಷ್ಠ ಅವ್ರಿಗೆ ನೀರ್ ಕೊಡಿ ಅಂತ ಆದಿ ಹೇಳ್ತಾರೆ. ನೀರ್ ಕೂಡ ತಂದಿಲ್ವಾ, ಸರಿ ಭಾಗ್ಯ ದಯಮಾಡ್ಸು ಅಂತ ಹೇಳ್ತಾರೆ ಕುಸುಮ ಅವರು. ಇಲ್ಲಿ ಭಾಗ್ಯ ಹೋಗಿ ತನ್ನ ಬ್ಯಾಗಲ್ಲಿ ವಾಟರ್ ಬಾಟಲ್ ನ ಶ್ರೇಷ್ಠಗೆ ಕೊಡ್ತಾರೆ. ನೀರನ್ನ ಕುಡಿತಾರೆ. ನೀವೆಲ್ಲರೂ ರಿಲ್ಯಾಕ್ಸ್ ಆಗಿದ್ರೆ ಬನ್ನಿ, ಇಲ್ಲೊಂದು ದೇವಸ್ಥಾನ ಇದೆ, ಹೋಗ್ ಬರೋಣ ಅಂತ ಕಿಶನ್ ಹೇಳ್ತಾರೆ. ಎಲ್ಲರೂ ಹೋಗ್ತಾರೆ. ಕೊನೆದಾಗಿ ಶ್ರೇಷ್ಠ, ತಾಂಡವ್ ಹಾಗೂ ಕುಸುಮ ಉಳ್ಕೋತಾರೆ. ತಾವು ಅಂತ ಹೇಳಿ ಇಲ್ಲಿ ಕುಸುಮ ಅವರು ತಾಂಡವ್ನ ಕಳ್ಸ್ಬಿಡ್ತಾರೆ. ಯಾಕಂದ್ರೆ ಕುಸುಮ ಅವರು ಶ್ರೇಷ್ಠಗೆ ಬೈಯೋದಕ್ಕೆ. ನನ್ನ ಸೊಸೆ ಜೀವನ ಎಷ್ಟು ಹಾಳು ಮಾಡ್ಬೋದು ಅಷ್ಟು ಹಾಳು ಮಾಡ್ದೆ, ಎಷ್ಟು ಕೇಳ್ಪಡಿಸಬಹುದು
ಅಷ್ಟು ಕೇಡನ ಬಯಸ್ತೆ. ನಮ್ಮನೆ ಖುಷಿ ಸಂತೋಷ ಎಲ್ಲ ಕಿತ್ಕೋಬಿಟ್ಟೆ. ಆದ್ರೆ ವಿಪರ್ಯಾಸ ನೋಡು, ಇವತ್ತಿನ ದಿನ ನಿನ್ ಪ್ರಾಣ ಉಳ್ಸೋದಿಕ್ಕೆ ಅದೇ ನನ್ನ ಸೊಸೆ ಬರ್ಬೇಕಾಯ್ತು. ಅದಕ್ಕೆ ಹೇಳ್ತಿದ್ದೀನಿ ಕೇಳಿಸ್ಕೊ. ನಾನ್ ತುಂಬಾ ಗ್ರೇಟ್ ಅಂತ ಅನ್ಕೊಳಕ್ಕಿಂತ ಮುಂಚೆ ನೀಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಾಳಲ್ಲ ಅದನ್ನ ಯೋಚನೆ ಮಾಡು ಅಂತ ಹೇಳಿ ಕುಸುಮ ಅವರು ಹೊರಟೋಗ್ತಾರೆ. ಶ್ರೇಷ್ಠ ಕೋಪ ಮಾಡ್ಕೋತಾರೆ. ಆ ಕಡೆ ಮೀನಾಕ್ಷಿ ಅವರು ಹೇಳ್ತಿರ್ತಾರೆ, ಸರಿ ನಮ್ದೇ ತಪ್ಪು, ನೀವೇನು ಹೊರಡಿ ಅಂತ ಸುನಂದ್ ಅವ್ನ ಕಳಿಸ್ತಾರೆ. ಇಲ್ಲಿ ಕನಿಕಾ ಕೋಪ ಮಾಡ್ಕೋತಾರೆ. ಏನದೆ ಅವ್ರದೇ ಅಲ್ವಾ ತಪ್ಪು, ನೀವು ನೋಡಿದ್ರೆ ನಮ್ದೇ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಾ ಅಂತ ಕನಿಕಾ ಹೇಳ್ತಾರೆ. ಕೊಚ್ಚ ಮೇಲೆ ಕಲ್ಲಾಕದ್ರಿಂದ ನಮ್ಗೆ ಕೊಚ್ಚೆ ಆರುತ್ತೆ ಹೊರತು ಅವ್ರಿಗೇನೋ ಆಗಲ್ಲ, ಅದರಿಂದ ನಮ್ ಸ್ಟ್ಯಾಂಡರ್ಡ್ ಕಮ್ಮಿ ಆಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ. ಅಲ್ಲ ಅದೇ ಅಂತ ಕನಿಕಾ ಹೇಳಕ್ ಹೋಗ್ತಾರೆ. ಎಲ್ಲರೂ ದೇವಸ್ಥಾನ ಹತ್ರ ಬಂದು ಕೈ ಮುಗಿತಿರ್ತಾರೆ. ಏನೋ ತಿಳ್ಕೋಬೇಕು ಅಂತ ಹೇಳಿ ನಿಮ್ಮೂರಿಗೆ ಬಂದಿದೆ. ಒಳ್ಳೆ ಕಾರ್ಯಕ್ಕೆ 108 ವಿಜ್ಞಾನ ಅದೇ ತರ ಆದಿವ್ರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಯಾರು ತುಂಬಾ ಸಮಸ್ಯೆ ಮಾಡ್ತಿದ್ದಾರೆ. ಅದ್ಯಾರೋ ಏನೋ ಅಂತ ಕಂಡಿಡಿಯೋ ಪ್ರಯತ್ನದಲ್ಲಿ ನಾನು ಪಲ್ಸೋ ತರ ಮಾಡು ದೇವ್ರೆ ಅಂತ ಹೇಳಿ ಭಾಗ್ಯ ದೇವರಲ್ಲಿ ಬೇಡ್ಕೊತ. ದೇವ್ರೆ ನಿಮ್ಗೆ ಗೊತ್ತಿರೋ ತರ ಭಾಗ್ಯ ಅವಳ ಜೀವನದಲ್ಲಿ ತುಂಬಾ ನೋವನ್ನ ಅನುಭವಿಸಿದ. ಇದೀಗ ನನ್ ಫ್ರೆಂಡ್ ಆದಿ ಪರಿಚಯ ಆದ್ಮೇಲೆ ಅವಳ ಮುಖದಲ್ಲಿ ಸ್ವಲ್ಪ ನಗುನ ನೋಡ್ತಾ ಇದ್ದೀನಿ. ಆ ನಗು ಅವಳ ಮುಖದಲ್ಲಿ ಯಾವಾಗ್ಲೂ ಇರ್ಬೇಕು ಅಂದ್ರೆ ನನ್ ಫ್ರೆಂಡ್ ಆದಿ ಅವಳ ಜೊತೆ ಯಾವಾಗ್ಲೂ ಇರ್ಬೇಕು. ಇದು ಒಂದು ಆಸೆನ ನೆರವೇರಿಸಪ್ಪ ದೇವ್ರೆ ಅಂತ ಹೇಳಿ ಕುಸುಮ ಅವರು ಬೇಡ್ಕೊತಾರೆ. ಹಾಗೆ ಅಲ್ಲಿ ಒಂದು ವ್ಯಕ್ತಿ ಕಲ್ ಮೇಲೆಲ್ಲ ಹೆಸರನ್ನ ಬರೀತಾ ಇರ್ತಾರೆ. ಏನ್ ಮಾಡ್ತಿದ್ಯಪ್ಪ ಅಂತ ಕುಸುಮ ಹೇಳ್ತಾರೆ. ಮದುವೆ ಆಗೋ ಜೋಡಿಗಳ ಹೆಸರು ಬರೆದ್ರೆ ಅವ್ರಿಗೆ ಒಳ್ಳೇದಾಗುತ್ತಂತೆ ಅಂತ ಹೇಳಿ ಆ ವ್ಯಕ್ತಿ ಹೊರಟೋಗ್ಲಿ. ಕುಸುಮ ಅವರು ಕೂಡ ಹೆಸರನ್ನ ಬರೀತಿರ್ತಾರೆ. ಅದನ್ನ ಶ್ರೇಷ್ಠ ನೋಡ್ತಾರೆ. ಯಾರೋ ಮದುವೆ ಆಗೋರ ಹೆಸರು ಬರೆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದಕ್ಕೆ ನೀವ್ ನೋಡಿದ್ರೆ ಭಾಗ್ಯ ಮತ್ತೆ ಆದಿ ಹೆಸರನ್ನ ಬರಿತಾ ಇದ್ದೀರಾ. ಇವಾಗ ಮಾಡ್ತೀನಿ ನೋಡಿ, ನಿಮ್ಮ ಈ ಆಟಕ್ಕೆಲ್ಲ ಆದಿ ಕೈಲಿ ಅಂತ್ಯ ಮಾಡಿಸ್ತೀನಿ ಅಂತ ಹೇಳಿ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾರೆ. ಹಾಗೆ ಇಲ್ಲಿ ಆದಿ ಹತ್ರ ಮಾತಾಡಕ್ ಬರ್ತಾರೆ. ಆದಿ ಅವರೇ ನಿಮ್ಗೇನೋ ಇಂಪಾರ್ಟೆಂಟ್ ಆಗಿ ತೋರಿಸೋದಿದೆ ಬನ್ನಿ ಅಂತ ಶ್ರೇಷ್ಠ ಹೇಳ್ತಾರೆ. ಏನ್ ಶ್ರೇಷ್ಠ ಅಂತದ್ದು ಅಂತ ಆದಿ ಹೇಳ್ತಾರೆ. ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ಬನ್ನಿ ಅಂತ ಶ್ರೇಷ್ಠ ಹೇಳ್ತಾರೆ. ಹಾಗೆ ಮನೆಯವನ್ನೆಲ್ಲ ಕರ್ಕೊಂಡು ಬರ್ತಾರೆ. ಇಲ್ಲಿ ಕುಸುಮ ಅವರದ್ದು ಹಾಗೆ ನಿಂತಿರ್ತಾರೆ. ನೋಡಿ ನಿಮ್ಗೇನೋ ಒಳ್ಳೇದಾಗ್ಲಿ ಅಂತ ಏನೋ ಬರ್ತಿದ್ದಾರೆ ನೋಡಿ ಅಂತ ಹೇಳ್ತಾರೆ ಶ್ರೇಷ್ಠ. ಹಾಗೆ ಇಲ್ಲಿ ಆದಿ ಭಾಗ್ಯ ಬೆಸ್ಟ್ ಫ್ರೆಂಡ್ ಅಂತ ಕುಸುಮ ಅವರು ಬರ್ತಿರ್ತಾರೆ. ಅದು ನೋಡಿ ಆದಿ ಖುಷಿ ಆಗ್ತಾರೆ. ಹಾಗೆ ಇಲ್ಲಿ ಆದಿ ಶ್ರೇಷ್ಠ ನೋಡ್ತಿದ್ರೆ ಶ್ರೇಷ್ಠವಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ತಾರೆ. ಇಲ್ಲಿಗೆ ಮಹಾ ಸಂಚಿಕೆ ಮುಕ್ತ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ತೀರಾ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.